ಅರ್ಧ ರಾತ್ರಿಯ ಮಧ್ಯೆ ಬಂದ ಆ ಕುರಿ ರಾಮಯ್ಯನಿಗೆ ಊಟವೋ ಮರಣವೋ ಎಂಡ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದೇ ಥರ ಇನ್ನೂ ಹಾರರ್ ಸ್ಟೋರೀಸ್ ಕೇಳೋಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಯೂಟ್ಯೂಬರ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸೂರಿನಲ್ಲಿ ನಡೆದ ಒಂದು ನೈಜ ಘಟನೆನ ನಿಮಗೆ ಇವತ್ತು ಹೇಳ್ತೀನಿ. ಇಯರ್ 1960. ಹೊಸೂರಿನ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ರಾಮಯ್ಯ ಅನ್ನೋರು ಅವರ ಕುಟುಂಬ ಸಮೇತ ವಾಸ ಮಾಡ್ತಾ ಇದ್ರು. ರಾಮಯ್ಯ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಅವರು ಗಾರೆ ಕೆಲಸ ಮಾಡ್ತಾ ಇದ್ರು. ಒಂದು ದಿನ ಶನಿವಾರ ರಾತ್ರಿ ಸುಮಾರು 11:30 ಸಮಯ ರಾಮಯ್ಯ ಅವರು ಕೆಲಸ ಮುಗಿಸಿ ಅವ್ರ ಮನೆಗೆ ಹೋಗಬೇಕಾದ್ರೆ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಆ ರೋಡಲ್ಲಿ ಒಂದು ಬೀದಿ ದೀಪ ಕೂಡ ಇರಲಿಲ್ಲ. ಕಂಪ್ಲೀಟ್ ಡಾರ್ಕ್ ಆಗಿತ್ತು. ಆ ರೋಡಲ್ಲಿ ಯಾವ ಗಾಡಿನೂ ಓಡಾಡ್ತಾ ಇರಲಿಲ್ಲ. ಅಕ್ಕಪಕ್ಕ ಒಂದು ಮನೆಯೂ ಇಲ್ಲ. ಅಂಥ ಒಂದು ಭಯಾನಕ ರೋಡಲ್ಲಿ ರಾಮಯ್ಯ ಅವರು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರು. ಆ ಡಾರ್ಕ್ ಆದ ರೋಡಲ್ಲಿ ರಾಮಯ್ಯ ಅವರು ನಡ್ಕೊಂಡು ಹೋಗಬೇಕಾದ್ರೆ ಅವ್ರಿಗೆ ಒಂದು ಕುರಿ ಕಾಣಿಸುತ್ತೆ. ರಾಮಯ್ಯ ಅವರು ಯೋಚನೆ ಮಾಡ್ತಾರೆ, ಇಷ್ಟೊತ್ತಲ್ಲಿ ಈ ಕುರಿ ಇಲ್ಲೇನು ಮಾಡ್ತಾ ಇದೆ? ಸರಿ ಬಿಡು, ಒಳ್ಳೇದಾಯಿತು, ನಾಳೆ ಭಾನುವಾರ ಮನೇಲಿ ಮಟನ್ ಊಟ ಮಾಡಿ ತಿನ್ಬೋದು ಅಂತ ಆ ಕುರಿನ ತಮ್ಮ ಭುಜದ ಮೇಲೆ ಎತ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ತುಂಬ ಸ್ಕೇರಿ ಹಾಗೂ ಗೂಸ್ ಬಂಪ್ಸ್ ಆಗೋ ಸೀನ್ಸ್ನ ಹೇಳ್ತೀನಿ. ಕ್ಲಿಯರಾಗಿ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ರಾಮಯ್ಯ ಅವರು ಆ ಕುರಿನ ಅವ್ರ ಶೋಲ್ಡರ್ಸ್ ಮೇಲೆ ತಗೊಂಡೋಗ್ಬೇಕಾದ್ರೆ ಅವ್ರ ತಲೆ ತುಂಬ ನೋವೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ನಾಗಿ ಯಾಕೆ ಈ ತಲೆನೋವು ಸ್ಟಾರ್ಟ್ ಆಯಿತು ಅಂತ ರಾಮಯ್ಯ ಅವರು ಯೋಚನೆ ಮಾಡಬೇಕಾದ್ರೆ ಅವ್ರ ಕಿವಿಯಲ್ಲಿ ಯಾರೋ ಪಿಸು ಧ್ವನಿಯಲ್ಲಿ ಏನೇನೋ ಮಾತನಾಡೋದು ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಗಾಬರಿಯಲ್ಲಿ ಅಕ್ಕಪಕ್ಕ ಹುಡುಕ್ತಾರೆ, ಬಟ್ ಅವ್ರಿಗೆ ಯಾರೂ ಕಾಣಲ್ಲ. ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ ಯಾರೋ ನಡ್ಕೊಂಡು ಬರೋ ಥರ ಶಬ್ದಗಳು ಕೇಳೋದು, ಮತ್ತು ಯಾರೋ ಅವ್ರನ್ನ ಹಿಂದೆಯಿಂದ ಬಂದು ಟಚ್ ಮಾಡಿದಾಗೆ ಅವ್ರಿಗೆ ಫೀಲ್ ಆಗುತ್ತೆ. ರಾಮಯ್ಯ ಅವರು ಭಯ ಬಿದ್ದು ಹಿಂದೆ ತಿರುಗಿ ನೋಡ್ತಾರೆ, ಅಲ್ಲಿ ಯಾರೂ ಇರಲ್ಲ. ಇದೇ ರೀತಿ ಅವ್ರಿಗೆ 4-5 ಸಲ ಆಗುತ್ತೆ. ಅವರು ಹಿಂದೆ ತಿರುಗಿ ನೋಡಿದ್ರೆ ಯಾರ ಸುಳಿವೂ ಇರಲ್ಲ. ಪಾಪ ರಾಮಯ್ಯ ಅವ್ರಿಗೆ ಗೊತ್ತಿರಲ್ಲ ಈ ವಿಚಿತ್ರವಾದ ಭಯಂಕರ ಅನುಭವಗಳು ಆಗ್ತಾ ಇರೋದು ಆ ಕುರಿಯಿಂದ ಅಂತ. ಆಗ ಅವ್ರಿಗೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಲೈಟ್ ಉರಿತಾ ಇರೋದು ಕಾಣಿಸುತ್ತೆ. ಅಲ್ಲಿಗೆ ಹೋದರೆ ಯಾರಾದರೂ ಸಿಗ್ತಾರೆ. ತಲೆ ಬೇರೆ ತುಂಬ ನೋವ್ತಿದೆ ಮತ್ತು ವಿಚಿತ್ರವಾಗಿ ಏನೇನೋ ನಡೀತಾ ಇದೆ ಅಂತ ಅಲ್ಲೇ ಸ್ವಲ್ಪ ಇದ್ದು ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಆ ಲೈಟ್ ಹತ್ರ ನಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಒಂದು ದಿವ್ಯವಾದ ಆಂಜನೇಯನ ದೇವಸ್ಥಾನ ಇರುತ್ತೆ. ದೇವಸ್ಥಾನದ ಹತ್ರ ಬರ್ತಿದ್ದಾಗೆ ರಾಮಯ್ಯ ಅವ್ರ ಭುಜದ ಮೇಲಿದ್ದ ಕುರಿ ಪಕ್ಕಕ್ಕೆ ಜಂಪ್ ಆಗುತ್ತೆ. ಆ ಕುರಿ ಜಂಪ್ ಮಾಡಿದ ತಕ್ಷಣ ಅದು ಒಂದು ಕಪ್ಪು ಆಕೃತಿಯಾಗಿ ಬದಲಾಗುತ್ತೆ. ಆ ಕಪ್ಪು ಆಕೃತಿ ಪಕ್ಕದಲ್ಲೇ ಇದ್ದ ಮರ ಹತ್ತಿ ಕೂತ್ಕೊಂಡು ರಾಮಯ್ಯ ಅವ್ರಿಗೆ ವಿಚಿತ್ರವಾದ ಧ್ವನಿಯಲ್ಲಿ ಹೇಳುತ್ತೆ, ಇವತ್ತು ನೀನು ಬದುಕೊಂಡೆ, ಹೋಗು ಅಂತ ಹೇಳಿ ಆ ಕಪ್ಪು ಆಕೃತಿ ಮಾಯವಾಗಿ ಹೋಗುತ್ತೆ. ರಾಮಯ್ಯ ಅವ್ರ ಜೊತೆ ನಡೆದಿದ್ದ ಘಟನೆನ ನೋಡಿ ದಿಗ್ಭ್ರಮೆಗೊಂಡು ಆ ಆಕೃತಿ ಇದ್ದ ಮರವನ್ನೇ ನೋಡಿಕೊಂಡು ಒಂದು 10 ನಿಮಿಷ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಗ ಸಡನ್ನಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಅಲ್ಲಿಂದ ಬೇಗ ಆಂಜನೇಯನ ದೇವಸ್ಥಾನದೊಳಗೆ ಹೋಗಿ ದೇವ್ರಿಗೆ ಕೈ ಮುಗಿದು ಕುಂಕುಮನ ಅವ್ರ ಹಣೆಗೆ ಇಟ್ಕೊಂಡು ದೇವ್ರಿಗೆ ಅಪಾಯದಿಂದ ಬಚಾವ್ ಮಾಡಿದ್ದಕ್ಕೆ ಧನ್ಯವಾದ ಹೇಳಿ ಮಳೆ ನಿಂತ ಮೇಲೆ ಅಲ್ಲಿಂದ ಅವ್ರ ಮನೆ ಕಡೆ ಹೊರಡ್ತಾರೆ. ಇಲ್ಲಿಗೆ ರಾಮಯ್ಯ ಅವರ ನಿಜವಾದ ಕತೆ ಮುಗೀತು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾರರ್ ಕತೆಗಳನ್ನು ಕೇಳೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ಜೈ ಆಂಜನೇಯ. ಧನ್ಯವಾದಗಳು. ಥ್ಯಾಂಕ್ ಯು. ಶುಭವಾಗಲಿ ಎಲ್ಲರಿಗೂ.